ರಾಜ್ಯದಲ್ಲಿ ಮುಂದುವರೆದಿದೆ ಹೃದಯಾಘಾತ ಸರಣಿ. 40 ವರ್ಷದ ಉದ್ಯಮಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ವಾಕಿಂಗ್ ಮಾಡುವಾಗ 40 ವರ್ಷದ ಅನಿಲ್ ಕುಸಿದು ಬಿದ್ದಿದ್ದಾರೆ. ದಾವಣಗೆರೆಯ ಶಕ್ತಿನಗರದ ನಿವಾಸಿ ಅನಿಲ್ ಕುಮಾರ್ ಬೆಳಿಗ್ಗೆ ವಾಕಿಂಗ್ಗೆ ಹೋದಾಗ ಹೃದಯಾಘಾತವಾಗಿದೆ. ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸರಣಿ ಹೃದಯಾಘಾತ ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ. 40 ವರ್ಷದ ಉದ್ಯಮಿಯೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ತಿರೋವಾಗಲೇ ಕುಸಿದು ಬಿದ್ದಿದ್ದಾರೆ. 40 ವರ್ಷದ ಅನಿಲ್, ದಾವಣಗೆರೆಯ ಶಕ್ತಿನಗರದ ನಿವಾಸಿಯವರು, ಉದ್ಯಮಿ. ಸಂತೋಷ ಕೂಟದಲ್ಲಿದ್ದ ವ್ಯಕ್ತಿಗೂ ಹೃದಯ ಸ್ತಂಭನ. ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇರೋವಾಗಲೇ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದಿದ್ದಾರೆ. ರಾಯಚೂರು ಮೂಲದ ವ್ಯಕ್ತಿ, ಬೆಂಗಳೂರಿನಲ್ಲಿ ಮೃತಪಟ್ಟಿರೋದು. ರೆಸಾರ್ಟ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು 46 ವರ್ಷದ ಬಸವರಾಜ್. ಡ್ಯಾನ್ಸ್ ಮಾಡ್ತಾ ಇರೋವಾಗಲೇ ಕುಸಿದು ಬಿದ್ದಿದ್ದಾರೆ. ಲಿಂಗಸಗೂರು ತಾಲೂಕು ಸರ್ಜಾಪುರ ಗ್ರಾಮದ ನಿವಾಸಿ. ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರ ಜೊತೆ ರೆಸಾರ್ಟಿಗೆ ಹೋಗಿದ್ದಾಗ ಅವಘಡ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಏಕಾಏಕಿ ಕುಸಿದು ಬಿದ್ದಿದ್ದಾರೆ ಬಸವರಾಜ್. ಡ್ಯಾನ್ಸ್ ಮಾಡ್ತಿರೋವಾಗಲೇ ಹಾಗೆ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ದ್ರು, ಬದುಕಲಿಲ್ಲ ಬಸವರಾಜ್. ಇನ್ನು ಮೈಸೂರಿನಲ್ಲೂ ಹೃದಯಾಘಾತಕ್ಕೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಸರ್ಕಾರಿ ನೌಕರ ಅರುಣ್ ಅಂತ, 44 ವರ್ಷ, ಹೃದಯಾಘಾತಕ್ಕೆ ಮೃತಪಟ್ಟಿರೋದು. ಬಸ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಹೃದಯಾಘಾತ ಆಗಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ರು ಅರುಣ್. ಟಿ ನರಸೀಪುರ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮೈಸೂರಿನಲ್ಲಿ ವಾಸವಿದ್ದ ಕುಟುಂಬ ಅರುಣ್ ಅವರದು. ಮೂಲತಃ ಮಂಡ್ಯ ಜಿಲ್ಲೆ ಕಿಲಾರೆ ಗ್ರಾಮದವರು ಅರುಣ್. ಕುಟುಂಬ ಮೈಸೂರಿನಲ್ಲಿ ವಾಸವಾಗಿತ್ತು. ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ರು. ಆಗ ಬಸ್ನಲ್ಲಿ ತೆರಳ್ತಾ ಇದ್ದ ವೇಳೆ ಹೃದಯಾಘಾತವಾಗಿದೆ. ಸರ್ಕಾರಿ ನೌಕರ ಅರುಣ್. 3 ಪ್ರಕರಣಗಳನ್ನ ನೋಡ್ತಾ ಇದ್ದೀರಿ ನೀವು. ಮೃತ ಅರುಣ್ ಮೊದಲನೇ ಫೋಟೋದಲ್ಲಿರೋರು. ಬಸ್ನಲ್ಲಿ ಹೋಗ್ತಾ ಇದ್ರು, ಆಗ್ಲೇ ಅವರಿಗೆ ಹೃದಯಾಘಾತ ಆಗಿದೆ. ಮೈಸೂರಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿರೋದು 44 ವರ್ಷ ಅರುಣ್ಗೆ. ಎರಡನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬಸವರಾಜ್ ಅಂತ, ರಾಯಚೂರು ಮೂಲದವರು, ಆದರೆ ಬೆಂಗಳೂರಿನಲ್ಲೇ ಇದ್ದಿದ್ದು. ರೆಸಾರ್ಟ್ನಲ್ಲಿ ಸ್ನೇಹಿತರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರು 46 ವರ್ಷದ ಬಸವರಾಜ್. ಸಿನಿಮಾ ಹಾಡಿಗೆ ಸ್ಟೆಪ್ ಹಾಕ್ತಾ ಇದ್ರು. ಹಾಗೆ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಬದುಕಲಿಲ್ಲ ಬಸವರಾಜ್. ಹಾರ್ಟ್ ಅಟ್ಯಾಕ್ ಆಗಿತ್ತು. ಮೂರನೇ ದೃಶ್ಯ ದಾವಣಗೆರೆದು. 40 ವರ್ಷದ ಉದ್ಯಮಿಯವರು ಅನಿಲ್ ಅಂತ, ವಾಕಿಂಗ್ ಮಾಡ್ತಾ ಇದ್ರು. ಬೆಳಿಗ್ಗೆ ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ತಾ ಇರೋವಾಗಲೇ ಕುಸಿದು ಬಿದ್ದಿದ್ದಾರೆ. ಅಲ್ಲೇ ರಸ್ತೆಯಲ್ಲೇ ಕುಸಿದು ಬೀಳುತ್ತಾರೆ. ಹಾಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಲ್ಲೇ ಯಾರೂ ಇಲ್ಲ ರಸ್ತೆಯಲ್ಲಿ. ಒಬ್ಬರೇ ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ತಿರ್ತಾರೆ, ಅಲ್ಲೇ ಕುಸಿದು ಬೀಳ್ತಾರೆ. ಹಾಗೆ ಮೃತಪಟ್ಟಿದ್ದಾರೆ. 3 ಪ್ರಕರಣ, ಮೈಸೂರು, ರಾಯಚೂರು ಮತ್ತು ದಾವಣಗೆರೆಯ 3 ಪ್ರಕರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.